ನಮಸ್ತೆ, ನನ್ನ ಹೆಸರು ಸೌಖ್ಯ ಅಂತ. ಫಸ್ಟು ಟೈಲರಿಂಗ್ ಕೆಲಸ ಮಾಡ್ತಿದ್ದೆ. ಟೈಲರಿಂಗ್ ಜೊತೆಗೆ ಕೃಷಿನೂ ಕೂಡ ಉದ್ಯೋಗವಾಗಿ ಶುರು ಮಾಡಿದ್ದೀನಿ. ಫಸ್ಟು ಶುರು ಮಾಡಿದ್ದು ನಾನು ನಾಟಿ ಹಸುನ ಸಾಕಲೇಬೇಕು, ನನ್ನ ಮನೆಗೆ ಫಸ್ಟು ಹಸು ಅಂತ ತಗೊಬಂದರೆ ಮಲ್ನಾಡು ಗಿಡನೇ ಸಾಕಬೇಕು. ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಫಸ್ಟು ನಮ್ಮ ಫ್ಯಾಮಿಲಿ ನಾವು ಚೆನ್ನಾಗಿರಬೇಕು ಮತ್ತು ದೇಶ ಪ್ರೇಮನೂ ಇರಬೇಕು. ನಮ್ಮೂರಲ್ಲಿ ನಾನೇ ಫಸ್ಟು ಅಂದರೆ ನಾನೇ ಮೊದಲು ಮಾಡಿದ್ದು ಅಂತ ಹೇಳ್ಕೊಳೋದಕ್ಕೆ ಖುಷಿ ಪಡ್ತೀನಿ. ನಾನು ತಗೊಬಂದಿರೋ ಹಸುನ ನಾನು ಸಾಕ್ತಾ ಇರೋದಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ಎಲ್ಲರೂ ಬೈಯೋಕ್ಕೆ ಶುರು ಮಾಡಿದ್ರು, ಅದರಿಂದ ಏನೂ ಲಾಭ ಇಲ್ಲ ಅಂತ. ನಾನು ಲಾಭ ದೃಷ್ಟಿಯಿಂದ ಹಸುನ ಸಾಕೋಕ್ಕೆ ಇಷ್ಟಪಡಲಿಲ್ಲ, ಆರೋಗ್ಯ ದೃಷ್ಟಿಯಿಂದ ಸಾಕ್ತೀನಿ ಅಂತ ಇಷ್ಟಪಟ್ಟೆ. ನಾನು ಹಸು ಸಾಕಿದ್ದು 2 ವರ್ಷಕ್ಕೆ ಸಾವಯವ ಕೃಷಿ ಅಂತ ನಮ್ಮ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿದ್ದು ನನಗೆ ತುಂಬ ಸಂತೋಷವಾಗಿರೋ ಅಂಥ ವಿಷಯ. ನಂಗೆ ಸಾವಯವ ಕೃಷಿ ಮಾಡಬೇಕು ಅನ್ನೋದು ಇಷ್ಟ ಇತ್ತು, ಆದರೆ ನನಗೆ ಮಾಡೋದಕ್ಕೆ ಮಾರ್ಗದರ್ಶನ ಮಾಹಿತಿ ಇರಲಿಲ್ಲ. ಅದು ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗೆ ಬಂದಿರೋದು ನಂಗೆ ತುಂಬ ಖುಷಿ ವಿಷಯ. ನಾನು ಸಾವಯವವಾಗಿ ಕಬ್ಬನ್ನ ಬೆಳೀತಾ ಇದ್ದೀನಿ ಮತ್ತು ಏನೇ ಬೆಳೆದ್ರೂ ನಾನು ಸಾವಯವವಾಗೇ ಬೆಳಿತೀನಿ ಅಂತ ಶಪಥ ಮಾಡಿ ಬೆಳೀತಾ ಇದ್ದೀನಿ.